ನೇಪಾಳದ ಗಡಿ ಭಾಗದಲ್ಲಿ ಭಾರೀ ಭೂಕಂಪನ ಆಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಟಿಬೆಟ್ ಮತ್ತು ನೇಪಾಳ ಗಡಿ ಭಾಗದಲ್ಲಿ ಭಾರೀ ಭೂಕಂಪನ ಆಗಿರೋದು. ಮೃತರ ಸಂಖ್ಯೆ 53ಕ್ಕೆ ಏರಿಕೆ ಆಗಿದೆ. ಭೂಕಂಪದ ತೀವ್ರತೆ ಎಷ್ಟಿತ್ತು ಅನ್ನೋದಕ್ಕೆ ಸಾಕ್ಷಿ ಇದು. ರಿಕ್ಟರ್ ಮಾಪಕದಲ್ಲಿ 7.1ರಷ್ಟು ಕಂಪನ ಆಗಿದೆ. ಭೂಕಂಪನದಿಂದ ಚೀನಾದಲ್ಲೂ ಕೂಡ ಭಾರೀ ಪ್ರಮಾಣದ ಹಾನಿಯಾಗಿದೆ. ಕಟ್ಟಡಗಳು ಧ್ವಂಸಗೊಂಡಿದೆ. ಬಿರುಕು ಬಿಟ್ಟಂತಹ ರಸ್ತೆಗಳು ಅಲ್ಲಲ್ಲಿ ಕಾಣಿಸ್ತಾ ಇದೆ. ಭೂಕಂಪನದಿಂದ ಸಾವಿನ ಪ್ರಮಾಣ ಇನ್ನಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ನ್ಯಾಚುರಲ್ ಡಿಸಾಸ್ಟರ್ ಆದಾಗ ಆ ಮೂಮೆಂಟಲ್ಲಿ ನಮಗೆ ಗೊತ್ತಾಗಲ್ಲ ಎಷ್ಟು ಜನ ಮಿಸ್ಸಿಂಗ್ ಇರ್ತಾರೆ ಅಂತ. ತುಂಬ ಜನ ಭೂಸಮಾಧಿ ಆಗಿರುವಂತಹ ಚಾನ್ಸಸ್ ಇದೆ. ನೋಡಿ, ಅಲ್ಲಿ CCTVಯಲ್ಲೂ ಕೂಡ ಹೇಗೆ ಇಡೀ ಬಿಲ್ಡಿಂಗ್ ಕಂಪಿಸಿದೆ ಅನ್ನೋದಕ್ಕೆ ರೆಕಾರ್ಡ್ ಆಗಿದೆ. ಅಲ್ಲಿಟ್ಟಂತಹ ಆಟಿಕೆ ವಸ್ತುಗಳು, ಸೇಲ್ ಮಾಡೋದಕ್ಕಿಟ್ಟಂತಹ ಎಲ್ಲ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಜನ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡೋಗ್ತಾ ಇರುವಂತಹ ದೃಶ್ಯ ಕೂಡ CCTVಯಲ್ಲಿ ಸೆರೆಯಾಗಿದೆ. ಇನ್ನೊಂದು ಕಡೆಗೆ ಮನೆ ಅವಶೇಷಗಳಾಗಿ ಬದಲಾಗಿದೆ ಮತ್ತು ಸ್ಮಶಾನದ ರೀತಿಯಲ್ಲಿ ಕೆಲ ಊರುಗಳು ಕಾಣಿಸ್ತಾ ಇದೆ.